ಬೆಂಗಳೂರಿನ ಜನರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಆಟೋ ದರ ಏರಿಕೆ ಮಾಡಲಾಗಿದ್ದು 36 ರೂಪಾಯಿಗೆ ಹೆಚ್ಚಳ ಮಾಡಲಾಗಿದೆ. ಮಿನಿಮಮ್ ಆಟೋ ದರ 30 ರೂಪಾಯಿ ಇತ್ತು. ಈಗ ಅದನ್ನ 36 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಈ ಆದೇಶ ಆಗಸ್ಟ್ 1ರಿಂದ ಈ ಬೆಲೆ ಜಾರಿಗೆ ಬರಲಿದೆ. ಬೆಂಗಳೂರು ಜಿಲ್ಲಾಧಿಕಾರಿ ಜಗದೀಶರಿಂದ ಆದೇಶವನ್ನ ಹೊರಡಿಸಲಾಗಿದೆ. ನಮ್ಮ ಮೆಟ್ರೋ ಬೆಲೆ ಏರಿಕೆ ಮಾಡಲಾಗಿತ್ತು. ನಂತರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿತ್ತು. ಇದೀಗ ಆಟೋ ಮೀಟರ್ ಬೆಲೆ ಕೂಡ ಏರಿಕೆ ಮಾಡಲಾಗಿದೆ. ಕನಿಷ್ಠ ದರ ಮೊದಲ 2 ಕಿಲೋಮೀಟರ್ಗೆ 30 ರೂಪಾಯಿ ಇತ್ತು ಮುಂಚೆ. ಈಗ ಆ ದರವನ್ನ 36 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. 2 ಕಿಲೋಮೀಟರ್ ನಂತರ ಪ್ರತಿ ಕಿಲೋಮೀಟರ್ಗೆ 18 ರೂಪಾಯಿಯನ್ನ ಕೂಡ ಮಾಡಲಾಗಿದೆ. ಇನ್ನು ಆಟೋ ಸವಾರಿ ದುಬಾರಿಯಾಗಿದ್ದು ಕನಿಷ್ಠ ದರ ಮೊದಲ 2 ಕಿಲೋಮೀಟರ್ಗೆ 36 ರೂಪಾಯಿ ಮಾಡಲಾಗಿದೆ. 2 ಕಿಲೋಮೀಟರ್ ನಂತರ ಪ್ರತಿ ಕಿಲೋಮೀಟರ್ಗೆ 18 ರೂಪಾಯಿ ಆಗುತ್ತೆ. ರಾತ್ರಿ ವೇಳೆಯ ದರ ಅಂದ್ರೆ ರಾತ್ರಿ 10 ಗಂಟೆಯ ನಂತರ ಹಾಗೂ ಬೆಳಗ್ಗೆ 5 ಗಂಟೆಯವರೆಗೆ ಸಾಮಾನ್ಯ ದರ ಹಾಗೂ ಸಾಮಾನ್ಯ ದರದ ಅರ್ಧ ಬೆಲೆಯನ್ನ ನೀಡಬೇಕಾಗುತ್ತೆ. ಅಂದ್ರೆ 30 ರೂಪಾಯಿ ಇದ್ರೆ 30 ರೂಪಾಯಿ ಪ್ಲಸ್ 15 ರೂಪಾಯಿ ಸಾಮಾನ್ಯ ದರ, ಜೊತೆಗೆ ಆ ಸಾಮಾನ್ಯ ದರದ ಅರ್ಧದಷ್ಟು ಹಣವನ್ನ ರಾತ್ರಿ 10 ಗಂಟೆಯ ನಂತರ ಹಾಗೂ ಬೆಳಗ್ಗೆ 5 ಗಂಟೆಯವರೆಗೂ ಕೂಡ ನೀಡಬೇಕಾಗತ್ತೆ. 30 ರೂಪಾಯಿ ಇದ್ದಂತಹ ದರವನ್ನ ಇದೀಗ 36 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ವೇಟಿಂಗ್ ಚಾರ್ಜ್ ಮೊದಲ 5 ನಿಮಿಷ ಉಚಿತವಾಗಿರುತ್ತೆ. 5 ನಿಮಿಷದ ನಂತರ 10 ರೂಪಾಯಿ ಮಾಡಲಾಗಿದ್ದು ಪ್ರತಿ 15 ನಿಮಿಷಕ್ಕೆ 10 ರೂಪಾಯಿ ಕೂಡ ಮಾಡಲಾಗಿದೆ. ಇದರ ಜೊತೆಗೆ ಪ್ರಯಾಣಿಕರ ಲಗೇಜ್ ದರವನ್ನ ಕೂಡ ಮಾಡಲಾಗಿದೆ. 20 ಕೆಜಿವರೆಗಿನ ಲಗೇಜ್ ಉಚಿತವಾಗಿ ನಾವು ಕೊಂಡೊಯ್ಯಬಹುದು. ಆದರೆ 20 ಕೆಜಿಯಿಂದ ಅಧಿಕವಾದರೆ 10 ರೂಪಾಯಿಯನ್ನ ನೀಡಬೇಕಾಗತ್ತೆ. ಒಟ್ಟಾರೆಯಾಗಿ ಆಟೋ ಮೀಟರ್ ಬೆಲೆಯನ್ನ ಕೂಡ ಏರಿಕೆ ಮಾಡಲಾಗಿದ್ದು ಆಗಸ್ಟ್ 1ರಿಂದ ಈ ಹೊಸ ದರ ಜಾರಿಗೆ ಬರಲಿದೆ.